ಧನಸ್ಸು ಕೊಟ್ಟೋಗೋಣ ಈಗ ಆಕ್ಚುಲಿ. ಓಕೆ, ಧನುರಾಶಿಯವರಿಗೆ ಏನೆಲ್ಲ ಫಲಾಫಲಗಳಂತೇಳಿ ವಿಶೇಷವಾಗಿ ಧನುರಾಶಿಗೆ ಒಂದು ಭಯ ಬಿಡಿಸ್ತೀನಿ. ಯಾಕಂದ್ರೆ ಭಯ ಬಿದ್ದಿಲ್ಲ ಅಂದ್ರೆ ವಿಚಾರ ಗೊತ್ತಾಗ್ಲಿ ಅಂತ ಅಷ್ಟೇ, ಭಯ ಬಿಡ್ಲಿ ಅಂತಲ್ಲ. ಯಾವಾಗಲೂ ಯಾವ್ಯಾವ ಯೋಗಗಳಲ್ಲಿ ಕೇಳಿರ್ತಾರೆ, ರಾಜಯೋಗ ಮತ್ತೆ ಸರಸ್ವತಿ ಯೋಗ, ಗಜಕೇಸರಿ ಯೋಗ ಅಂತ ಕೇಳಿರ್ತಾರೆ. ಇದೊಂದು ಯಮಧರ್ಮ ಯೋಗ ಅಂತ ಹೇಳ್ತೀನಿ ನಾನು. ಯಮಧರ್ಮ ಯೋಗ ಆಯ್ತಾ. ಇದು ಹೆಂಗೆ ಅಂತಂದ್ರೆ ಚತುರ್ಮಹಾಯೋಗ. ಈಗ ಈ ಒಂದು ಜಾತಕ ಒಂದು ರಾಶಿ ಕುಂಡಲಿ 4 ಇರ್ತಕ್ಕಂಥದ್ದು. ಅಲ್ಲಿ ಗುರಿ ದೃಷ್ಟಿ ಇದೆ ಆಯ್ತಾ. ಜೊತೆಗೆ ವಿಶೇಷವಾಗಿ ಶನಿಯ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಎಷ್ಟೆಲ್ಲ ಇದ್ರೆ ಅದನ್ನ ಯಮಧರ್ಮ ಯೋಗ ಅಂತ ಕರಿತೀವಿ. ಓಕೆ, ಆ ಯಮಧರ್ಮ ಯೋಗ ಇದ್ರೆ ಏನ್ ತೊಂದರೆ ಏನೂ ಇಲ್ಲ, ಭಯ ಬೀಳ್ಬೇಡಿ. ತಮಾಷೆಗೆ ಹೇಳಿದೆ, ಅದೊಂದು ಕೆಟ್ಟ ಕೆಲಸ ಕೊಡುತ್ತೆ. ಏನಪ್ಪಾ ಅಂದ್ರೆ ಬರೀ ಕೆಟ್ಟ ಕನ್ಸು ಕಾಣುತ್ತೆ ಆಯ್ತಾ, ಬರೀ ಕೆಟ್ಟ ಕನ್ಸು. ಎದುರಿಸೋದು ಕನ್ಸಲ್ಲೆಲ್ಲ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ. ರಾತ್ರಿ ಕನ್ಸು ಅದ್ ನನ್ಸಾಗಲ್ಲ. ಬೆಳಗ್ಗೆ ಎದ್ರೆ ಆ ಕನ್ಸಲ್ಲಿ ಇವ್ರು ಭಯ ಬಿದ್ದು ಆಡಾಡ್ತಿರ್ತಾರೆ ಬೆಳಿಗ್ಗೆ ಎದ್ದು. ಇಲ್ಲ ಓಕೆ, ಮನಸ್ಸಿಗೆ ದುಃಖ ಅಥವಾ ಮನಸ್ಸಿಗೆ ಭಯ ಹೊಡಿಸ್ತಂತ ಕನಸು ಇದನ್ನು ಬರುತ್ತಂತೆ ಅವ್ರಿಗೆ ವಿಶೇಷವಾಗಿ. ಮತ್ತೆ ಈ ವಾಹನಗಳಿಂದ ಅಪಘಾತ ಆಗ್ತಕ್ಕಂಥದ್ದು ಒಂಚೂರು ಇರ್ತಕ್ಕಂಥದ್ದು ಅದು ವಿಶೇಷವಾಗಿ ಈ ಇರ್ಬೋದು. ಇದೇ ತಲೆಯಲ್ಲಿ ಇದ್ದಾಗ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಒಬ್ಬ ಮನುಷ್ಯನಿಗೆ ಇದನ್ನ ಆಗ್ತೀಯ ಅವನು ಅದೇ ಆಗ್ಬಿಡ್ತಾನಂತೆ. ಸೊ ಹಂಗಾಗಿ ಅದಕ್ಕೆ ಅನ್ಸರ್ ಬಿದ್ದಿತ್ತು, ಆಗುತ್ತೋ ಆಗೋದಿಲ್ಲ, ಭಯ ಬೀಳ್ಬಿಡಿ, ಧೈರ್ಯವಾಗಿರಿ. ಅದಕ್ಕೊಂದು ಮಂತ್ರ ಹೇಳ್ತೀನಿ ಮುಂದೆ, ಚಿಕ್ಕ ಮಂತ್ರ. ಸೊ ಹಾಗಾಗಿ ವಿಶೇಷವಾಗಿ ಅದನ್ನ ನೀವು ಫಾಲೋ ಅಪ್ ಮಾಡಿ. ಒಂದು. ಎರಡನೇದು, ಈ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯದು, ಅವ್ರಿಗೆ ಒಳ್ಳೇದೇ ಕನಸು ಬೀಳ್ಬೋದು ಮೋಸ್ಟ್ಲಿ ಆಯ್ತಾ. ನಾನು CM ಆದೆ, PM ಆದೆ ಅಂತೇಳಿ ಅದೊಂದು ಒಳ್ಳೇದು ವಿಶೇಷವಾಗಿ. ಮತ್ತೆ ನಟ ನಟಿಯರಿಗೂ ಒಳ್ಳೇದಾಗ್ತಕ್ಕಂಥ. ಮತ್ತೆ ಅವ್ರ ಮಕ್ಕಳಿಗೆ ಸ್ವಲ್ಪ ತೊಂದರೆ, ಯಾವ ಧನುರಾಶಿ ಇರ್ತಾರೋ ಅವ್ರ ಮಕ್ಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಭಯ ಆಗ್ಬಹುದು, ಆ ಥರ ಕೆಟ್ಟ ಕನಸು ಬೀಳಬಹುದು ಆಕ್ಚುಲಿ. ಓಕೆ, ಮತ್ತೆ ಅಣ್ಣ ತಮ್ಮಂದಿರ ಮನಸ್ಸು ಕೆಡುತ್ತೆ. ಅದೊಂದು ಸ್ವಲ್ಪ ನೀವು ಎಷ್ಟು ಬೇಕೋ ಅಷ್ಟು ಅವ್ರ ಹತ್ರ ವ್ಯವಹಾರಗಳನ್ನ ಚೆನ್ನಾಗಿ ಮಾಡ್ತಕ್ಕಂಥದ್ದು ಒಳ್ಳೇದು. ಓಕೆ, ಮತ್ತೆ ತಂದೆಗೂ ತೊಂದರೆ ಆಗ್ತಕ್ಕಂಥದ್ದು, ತಂದೆಗೂ ಒಂದು ಸ್ವಲ್ಪ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ವಿಚಾರದಲ್ಲಿ ಆಯ್ತಾ. ಸೊ ಅಲ್ಲಿ ಮೋಸ್ಟ್ಲಿ ಅಣ್ಣ ತಮ್ಮ ತಂದೆ ಇದೆಲ್ಲ ಏನಂತಂದ್ರೆ ಎಲ್ಲವೂ ಅಷ್ಟೇನೆ, ಆಸ್ತಿ ಮತ್ತೆ ದುಡ್ಡು ಇಲ್ಲೇ ನಡೀತದೆ. ಓಕೆ, ಅದನ್ನ ನಾವು ಬಿಟ್ಬಿಡ್ಬೇಕಷ್ಟೇ, ನಮ್ದೆಲ್ಲ ಅವನ್ ನೋಡೋಣ ಅಂತ ಒಂದು 3 ತಿಂಗಳು ಬಿಟ್ಬಿಟ್ಟು ಮುಂದುವರಿಸ್ತಕ್ಕಂಥದ್ದು ಒಳ್ಳೇದು. ಹಾಗಾದ್ರೆ ಈ ಕೆಟ್ಟ ಕನಸು ಬೀಳಬಾರ್ದು, ಅಣ್ಣ ತಮ್ಮದಿರ ಹತ್ರ ಸಮಸ್ಯೆಗಳು ಮಾಡ್ಕೋಬಾರ್ದು. ಪರಿಹಾರ ಅಂತಂದ್ರೆ ಆಗ್ಲೇ ನಾ ಹೇಳ್ದಂಗೆ ಅದ್ಭುತವಾಗಿರ್ತಕ್ಕಂಥ ತಾರಕ ಮಂತ್ರ, ರಾಮ ತಾರಕ ಮಂತ್ರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅದ್ಭುತವಾಗಿರ್ತಕ್ಕಂಥ ಮಂತ್ರ. ಇದಕ್ಕಿಂತ ಇನ್ನೊಂದು ಮಂತ್ರ ಇನ್ನೊಂದಿಲ್ಲ ಪ್ರಪಂಚದಲ್ಲಿ ಆಯ್ತಾ. ಇದಕ್ಕೆ ಮೈಲಿಗೆನೇ ಇಲ್ವಂತ, ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಹೇಳ್ಬೋದು. ನೋಡಿ, ನಾವು ಸ್ಮಶಾನಕ್ಕೆ ಹೋಗ್ತೀವಿ, ಚಿತಾಗಾರಕ್ಕೆ, ಅಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅದೊಂದು ಮಂತ್ರ ಮಾತ್ರ ಬರ್ದಿರ್ತಾರೆ. ಅದು ಅಬ್ಸರ್ವ್ ಮಾಡಿ. ಮತ್ತೆ ಹೊತ್ಕೊಂಡಿದ್ದ ತಕ್ಷಣ ಅಲ್ಲೇ ರಾಮ ಅಲ್ವಾ, ರಾಮ್ 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 ಅಂತಾನೆ ಹೋಗ್ತಿರ್ತಕ್ಕಂಥದ್ದು. ಅದಕ್ಕಿಂತ ಅದ್ಭುತ ಮಂತ್ರ ಇನ್ನೊಂದಿಲ್ವಂತೆ. ಸಹಸ್ರನಾಮನ ಹೇಳಕ್ ಆಗದೆ ಇದ್ದಾಗ ಈ ಮಂತ್ರ ಹೇಳ್ಬೋದಂತೆ. ಅದಕ್ಕೆ ಈಕ್ವಲ್ ಒಂದು ಸಹಸ್ರನಾಮಕ್ಕೆ ಈಕ್ವಲ್ ಒಂದು ಮಂತ್ರ ಅಂತೇಳಿ. ಹಾಗಾಗಿ ರಾಮ ತಾರಕ ಮಂತ್ರನ ನೀಟಾಗಿ ಚೆನ್ನಾಗಿ ಬಹಳ ಆನಂದವಾಗಿ ಹೇಳಿ. ಅದು ಇಲ್ಲ ನಾನು ಚೆನ್ನಾಗಿ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ಬೇಗ ನಮ್ಗೆ ಫಲ ಸಿಕ್ಬಿಡ್ಲಿ ಅಂತಂದ್ರೆ ಬೆಳಗ್ಗೆ ಎದ್ದು ಓಕೆ ಹರಳಿ ಬುಡಕ್ ಹೋಗಿ ನೀರು ಹಾಕಿ ಅಲ್ಲಿ ವಿಶೇಷವಾಗಿ ಶ್ರೀರಾಮ ಜಯ 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 ರಾಮ ಅಂತೇಳಿ ಒಂದು 21 ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ರೆ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ ಆಯ್ತಾ. ಇನ್ನೂ ಶಕ್ತಿ ಇದೆ ನನಗೆ ಅಂದ್ರೆ ಒಂದು ಕನಕ ಪುಷ್ಪರಾಗ ಹಾಕೊಳ್ಳಿ ತೋರು ಬಳ್ಳಿಗೆ, ಅದು ಇನ್ನೂ ಎಫೆಕ್ಟ್ ಕೊಡುತ್ತೆ ನಿಮಗೆ. ರಾಜಕೀಯ ಮತ್ತು ನಟಿಯರು ಅದನ್ನ ಹಾಕೊಂಡ್ರೆ ಸ್ವಲ್ಪ ಒಳ್ಳೇದಾಗ್ತಕ್ಕಂಥದ್ದು ವಿಚಾರ ಹೇಳುತ್ತೆ. ಓಕೆ, ಅದು ಮಣಿಮಾಲಾ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗ್ರಂಥದಲ್ಲಿರ್ತಕ್ಕಂಥ ವಿಚಾರ ಇದು. ಹಾಗಾಗಿ ಆ ಮಣಿ, ಈ ಮಂತ್ರ ಮತ್ತೆ ಮದ್ದು ಬೆಳಗ್ಗೆ ಹೋಗಿ ಪ್ರದಕ್ಷಿಣೆ ಹಾಕುವಂಥದ್ದು, ಈ 3 ಸೇರಿಕೊಂಡ್ರೆ ಅದ್ಭುತ. ವಿಶೇಷವಾಗಿ ಇಷ್ಟು ಮಾಡ್ಬೋದು. ರಾಯ್ರೆ, ನಿಮ್ಗೆ ಕನಸು ಬೀಳತ್ತೆ ಹೇಳುತ್ತಾ? ಅಯ್ಯೋ, ಕನಸು ಬೀಳತ್ತೆ, ಬಟ್ ನಾನು ಹೇಳ್ತೀನಿ. ಯಾಕಂದ್ರೆ ಕೆಟ್ಟ ಕನಸು ಬಿದ್ದಾಗ ಎದ್ಬಿಡ್ತೀರಾ? ನನಗೆ ಒಂದು ಡೌಟ್, ಈ ಮಾಗಿ ಕನಸು ಅಲ್ಲ ಅಂದ್ರಲ್ಲ, ಬಟ್ ಈಗ ಮಾಗಿ ಕಾಲ ತಾನೆ, ಅದನ್ನ ಒಳ್ಳೆ ಕನಸು ಬೀಳ್ಬೇಕಲ್ಲ. ಹೌದು. ಒಂದು. ಎರಡನೇ ಡೌಟು, ಶ್ರೀರಾಮಚಂದ್ರ ಯಾವ ರಾಶಿ? ಅವ್ನು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಪುನರ್ವಸು ನಕ್ಷತ್ರ. ನಾನು ಪುನರ್ವಸು ನಕ್ಷತ್ರ, ಬಟ್ ಮಿಥುನ ರಾಶಿ. ಒಂದು ಕರ್ಕಾಟಕ. ಯಾಕೆ ರಾಮಚಂದ್ರ ಧನುಸ್ ರಾಶಿ ಇರಬೇಕು ಅನ್ಕೊ, ಯಾಕಂದ್ರೆ ಶಿವಧನುಸ್ನೇ ಮುರಿದಾಕ್ಬಿಟ್ಟ ಅಲ್ವಾ. ಬಹಳ ನಿಜಾಲು ಶಿವ ಧನುಸ್. ನನ್ನ ಫ್ರೆಂಡ್ ಒಬ್ರು, ನಾನು ಕನ್ಯಾ ರಾಶಿ ಇರ್ಬೇಕು. ಯಾವುದು? ಧರ್ಮರಾಯಂದು 5 ಜನ ಮದುವೆ ಬಿಟ್ಟಾರ ಅವನು. ಇದು ನಮ್ಮ ಕನ್ನಡೇತರರಿಗೆ ನಮ್ಮ ಬ್ಯಾಂಕಲ್ಲಿ ಕನ್ನಡ ಕಲಿಸ್ತಾ ಇದ್ದೆ ನಾನು. ಕನ್ನಡ ಮಾತ್ರ. ಅಲ್ಲಿ ಒಬ್ಬ ಪ್ರಶ್ನೆ ಕೇಳ್ದ ಭಾಳ ಚೆನ್ನಾಗಿ, ಸರ್ ನಿಮ್ಮ ಕನ್ನಡದಲ್ಲಿ ಮನ ಅಂದ್ರೇನು? ಮನ ಅಂದರೆ ಮನಸ್ಸು ಅಂತ ಅಲ್ವಾ.
ದನ ಅಂದ್ರೆ ಧನುಸ್ ಆಗ್ಬೇಕು ಅಂತ ಇದು ಪ್ರಶ್ನೆಗಳು ಅಲ್ಲ. ಅದಕ್ಕೆ ನಮ್ಮಲ್ಲಿ 54 ಅಕ್ಷರ ಇರೋದು, ಬೇರೆದಕ್ಕೆ ಬೇರೆ ಬೇರೆ ಭಾಷೆ. ಹೌದೌದು. 26 ಇಂಗ್ಲಿಷು, ಎಲ್ಲದಕ್ಕೂ ಒಂದೇ ಭಾಷೆ. ಹಾ. ಅವನು ಅವನೇ, ಅವನು ಅವನೇ, ಅವನು ಅವನೇ, ಅವರು ಅವನೇ. ನಮ್ಮ ಹಂಗಲ್ಲ, ಅವರು ಬೇರೆ, ಅವನು ಬೇರೆ, ಅವರೂ ಬೇರೆ ಅಲ್ವಾ? ಅದ್ಭುತ. ಅದೇ ನಮ್ಮ ಕನ್ನಡ ಅದ್ಭುತ ಅಲ್ವಾ? ಸೊ ಕನಸು ಕಾಣೋದು ಒಳ್ಳೇದು ಅಂತೀರಾ? ಕನಸು ಕಾಣೋದು ಒಳ್ಳೇದು, ಆದ್ರೆ ಕನಸು ಕಾಣೋದು ಒಳ್ಳೇದು, ಆದ್ರೆ ಅದು ನಮ್ಮ ನಿದ್ದೆ ಕೆಡಿಸ್ಬೇಕು ಕನಸು ಅಂತ ಅಲ್ವೇ? ಕನಸು ನನಸಾಗಬೇಕು ಅಂದ್ರೆ ನಿದ್ದೆ ಕೆಡಬೇಕಂತ. ನಿದ್ದೆ ಕೆಡಬೇಕು ಅಂತ ಅಬ್ದುಲ್ ಕಲಾಂ ಅದ್ಭುತವಾದ, ಬಹಳ ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಕನಸು ಕಾಣಿ, ಅದು ನನಸಾಗಬೇಕು ಅಂದ್ರೆ ನೀವು ನಿದ್ದೆ ಬಿಡ್ಬೇಕು. ನಿದ್ದೆ ಬಿಡ್ಬೇಕು. ಮತ್ತೆ ಇನ್ನೊಂದು ಅಬ್ದುಲ್ ಕಲಾಂ ಒಂದು ಒಳ್ಳೆ ಮಾತು ಹೇಳ್ತಾರೆ, ನೀವು ಕನಸು ಕಾಣಬೇಕಂತೆ, ಚಿಕ್ಕ ಕನಸು ಕಾಣಬಾರ್ದಂತೆ, ಅದು ಅಪರಾಧ ಅಂತೆ. ಹೌದು, ಚಿಕ್ಕ ಕನಸು ಯಾವತ್ತೂ ಕಾಣಬೇಡಿ, ದೊಡ್ಡ ಕನಸು ಕಾಣಿ, ಇಲ್ಲಾಂದ್ರೆ ಅಪರಾಧಿ ನೀನು ಅಂತ ಹೇಳ್ತಾರೆ ಅವರು. ಹೌದು, ಬ್ಯೂಟಿಫುಲ್. ಅದಕ್ಕೆ ಇಂಗ್ಲಿಷ್ ಬಹಳ ಚೆನ್ನಾಗಿದೆ, ಸ್ಮಾಲ್ ಏಮ್ ಇಸ್ ಎ ಕ್ರೈಮ್ ಅಂತ. ಕ್ರೈಮ್ ಅಂತ. ಸ್ಮಾಲ್ ಅಂತ ಬಹಳ ಚೆನ್ನಾಗಿದೆ. ಮುಂದಿನ ರಾಶಿ, ಮುಂದಿನ ಮಕರ ರಾಶಿ. ಅವ್ರಿಗೂ ಅಷ್ಟೇ ಸ್ವಲ್ಪ ಮಕರ ರಾಶಿಯವ್ರಿಗೆ ಯಾರೋ ಮೊನ್ನೆ ಇದ್ದಕ್ಕಿದ್ದಂಗೆ ಎದುರಿಸ್ಬಿಟ್ಟಿದ್ರು, 2026 ಬೋರ್ದು ಸಂಪೂರ್ಣ ಅಷ್ಟೇ ನೀವು ಅಂತ ಹೇಳ್ಬಿಟ್ಟು ಅಷ್ಟೇ ನೀವು ಅಂದ್ಬಿಟ್ಟಿದ್ದಾರೆ. ಅಂದ್ರೆ 4 ರಾಶಿಗಳ ಸಂಯೋಗ ಇದೆ, ಆಗಿದೆ, ಈಗಿದೆ, ನೀವ್ ಹೇಳಕ್ಕೆ ಆಗಲ್ಲ, ಬದುಕಕ್ಕೆ ಆಗಲ್ಲ, ಜೀವನ ಮಾಡಕ್ಕ ಅಂತ ಹೇಳ್ಬಿಟ್ರು ಮೊನ್ನೆ. ಅದಕ್ಕೆ ನನಗೆ ಮಕರ ರಾಶಿ ಬಗ್ಗೆ ಹೆಚ್ಚಿನ ಕುತೂಹಲದಿಂದ ಕೇಳ್ತಾ ಇದ್ದೀನಿ. ನೋಡಿ, ಅವರೇ ವಿಶೇಷವಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದಾದ್ರು ಒಂದು ಮನೆ ಕಟ್ತಾರ ಅವರು. ನೋಡಿದ್ರ ಎಂತ ಪಾಸಿಟಿವ್ ಎನರ್ಜಿ. ಖಂಡಿತ ಮನೆ ಕಟ್ತಾರೆ, ಗೃಹ ಪ್ರವೇಶ ಮಾಡ್ತಾರೆ, ಮಾತೇ ಇಲ್ಲ ಅದರಲ್ಲಿ. ಓಕೆ, ಮತ್ತೆ ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರ್ತಾರೆ. ನೋಡಿ, ದಾಂಪತ್ಯ ಜೀವನ ಇಲ್ಲ ಅಂತ ಹೇಳಿದ್ರು, ಒಡಕು ದಾಂಪತ್ಯ ಬದುಕಕ್ಕೆ ಫಸ್ಟ್ ಕ್ಲಾಸ್ ಇರ್ತಾರೆ. ಓಕೆ, ಮತ್ತೆ ವಿಶೇಷವಾಗಿ ಪ್ರೀತಿ ಪ್ರೇಮ ಇನ್ನೂ ಹೆಚ್ಚುತ್ತಂತೆ ಅವರಿಗೆ. ಅಯ್ಯೋ ದೇವ್ರೆ, ಎಲ್ಲ ಯಾರು ತಪ್ಪ ಬಿಡ್ಬಿಡ್ರಲ್ಲ ಸರ್. ಪ್ರೀತಿ ಪ್ರೇಮ ಇನ್ನೂ ಹೆಚ್ಚುತ್ತಂತೆ ಆಕ್ಚುಲಿ. ಓಕೆ, ಶನಿ ತುಂಬಾ ಚೆನ್ನಾಗಿದ್ದಾರೆ. ಓಕೆ, ಏಪ್ರಿಲ್ ಮೇ ನಂತರ ರಾಶಿ ಅಧಿಪತಿ ಶನಿ. ಹೌದು, ಚೆನ್ನಾಗಿದ್ದಾರೆ, 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ. ಮತ್ತೆ ಜೊತೆಗೆ ಏನಂತಂದ್ರೆ, ಮತ್ತೆ ನೆಕ್ಸ್ಟ್ ಮೇ ನಂತರ ಗುರುಬಲ ಬೇರೆ ಬರ್ತಿದೆ ಅವರಿಗೆ, ಮಾತಾಡಂಗಿಲ್ಲ. ಸೊ ಹಂಗಾಗಿ ವಿಶೇಷವಾಗಿ ಅದ್ಭುತವಾಗಿ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯದ ಬೇರೆ ಗಮನ ಕೊಡ್ಲಿ ಅಷ್ಟೇ. ಏನಂತಂದ್ರೆ ಮೂಲ ವ್ಯಾಧಿ ಅಂತ ಹೇಳ್ತೀವಲ್ಲ, ಅದು ಒಂಚೂರು ಮೂಲ ವ್ಯಾಧಿಗಳೆಲ್ಲ ಆಗಬಹುದು ಅವರಿಗೆ. ಓಕೆ, ಊಟದ ಬಗ್ಗೆ ಎಚ್ಚರ ಇರಲಿ, ಖಾರ ತಿನ್ನೋದು ಬೇಡ. ಓಕೆ, ಖಾರ ತಿಂದ ಇದ್ರೆ ಸಾಕಾಗ್ತದೆ, ಆಯ್ತಾ? ಅದೊಂದು ಆಗ್ತಕ್ಕಂಥದ್ದು ವಿಶೇಷವಾಗಿ. ಹಾಗೆ ಸ್ವಲ್ಪ ಮಟ್ಟಿಗೆ ಇವರಿಗೆ ಶುಗರ್ ಇದ್ರೆ, ಓಕೆ, ಇಲ್ದೇ ಇದ್ರೆ ಏನ್ ಬರಲ್ಲ. ಇದ್ದೋರಾದ್ರೆ ಓಕೆ, ಹೊರಗಡೆ ಊಟ ಮಾಡಿದ್ರೆ ಅದು ಒಳ್ಳೇದು. ಆಯ್ತಾ, ಒಳ್ಳೇದು. ಮನೆಯಲ್ಲಿ ಸ್ವಲ್ಪ ಊಟದ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು ತುಂಬಾ ಒಳ್ಳೇದು. ಹಾಗಾಗಿ 3 ವಿಚಾರ ಅಂದ್ರೆ, ಒಂದು ಮನೆ ಕಟ್ತಾರೆ, ವೈವಾಹಿಕ ಚೆನ್ನಾಗಿರತಕ್ಕಂಥದ್ದು, ಪ್ರೀತಿ ಪ್ರೇಮ ವಿಶ್ವಾಸ ಚೆನ್ನಾಗಿರುತ್ತೆ. ಅದಕ್ಕಿಂತ ಮನೇಲಿ ಇನ್ನೇನ್ ಬೇಕು ಅಲ್ವಾ? ಹಂಗು ಅವ್ರು ಏನೋ ಹೇಳಿದಾರಲ್ಲ, ಯಾರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಥವಾ ಗೊತ್ತಿದ್ದು ಹೇಳಿರ್ತಕ್ಕಂಥವ್ರು, ಅಂತರ ಒಂದು ಪರಿಹಾರ ಕೊಟ್ಬೇಡ. ವಿಶೇಷವಾಗಿ ಅಮ್ಮನವ್ರನ್ನ ಆರಾಧನೆ ಮಾಡ್ಕೊಳ್ಳಿ, ಅಮ್ಮನವ್ರನ್ನ ಚೆನ್ನಾಗಿ ಆರಾಧನೆ ಮಾಡ್ಕೊಳ್ಳಿ. ಅದ್ರಲ್ಲೂ ಅವ್ರು ಹೇಳಿದಾರಲ್ಲ, ಅದಕ್ಕೆ ತದ್ವಿರೋಧಕ್ಕೆ ಒಂದು ಬಾಣ ಅಂದ್ರೆ ಶೂಲಿನಿ ದುರ್ಗಾ ಮಂತ್ರ ಬರುತ್ತೆ, ಆಯ್ತಾ? ಎಲ್ಲರೂ ಸಿಕ್ಕಿದ್ರೆ ಯಾರ ಹತ್ರ ಅದ್ರ ಉಪದೇಶ ತಗೊಂಡು, ಯಾರ ಹತ್ರ ಕೇಳಿ ಹೇಳಿಸ್ಕೊಂಡು ಆ ಶೂಲಿನಿ ಮಂತ್ರನ ಹೇಳ್ಕೊಳ್ಳಿ. ಅಷ್ಟೇ, ಈ ಎಲ್ಲ ತೊಂದರೆಗಳು ನಾಶ ಆಗ್ತಕ್ಕಂಥದ್ದು ವಿಶೇಷವಾಗಿ. ಅದನ್ನ ಮಾಡ್ಬೋದು. ಸ್ವಾಮಿ ನಮ್ಗೆ ಯಾರು ಗೊತ್ತಾಗಿಲ್ಲ, ಹೇಳೋದಿಲ್ಲ ಅಂತಂದ್ರೆ ಅಮ್ಮನವ್ರದ್ದು ಅಷ್ಟೋತ್ರ ಹೇಳ್ಕೊಳ್ಳಿ, ಸಾಕು. ಓಕೆ, ಇನ್ನೂ ಬರುತ್ತೆ. ಇನ್ನೂ ಅಂದ್ರೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ, ಆಯ್ತಾ, ಕುಂಕುಮಾರ್ಚನೆ ಮಾಡಿಸಿ, ಅದ್ರ ನಿತ್ಯ ರಕ್ಷೆ, ಅಮ್ಮ ನೀನೇ ನಂದು, ನೀನ್ ನನಗೆ ನನ್ನ ಮನೇಲಿ ಇರುತ್ತೆ ಅಂತ ಹೇಳಿ ಒಂದು ರಕ್ಷೆ ಆಗಿ ಇಟ್ಕೊಂಡು ಕನ್ಯಾಕುಮಾರಿ ಅಷ್ಟೇ. ಇಲ್ಲ ಸ್ವಾಮಿ ನನ್ಗೆ ಅದು ದೊಡ್ಡದು ಗಾಯತ್ರಿ ಮಂತ್ರ ಅಂದ್ರೆ ದುಮ್ ದುರ್ಗಾಯಿ ನಮಃ, ಸಾಕು, ಮುಗೀತು. ದುಮ್ ಬೀಜಾಕ್ಷರಿ ಮಂತ್ರ, ದುರ್ಗಾಯಿ ನಮಃ ಹೇಳ್ಕೊಳ್ಳಿ. ಇದೊಂದು 108 ಸರಿ ಪ್ರತಿನಿತ್ಯ ಹೇಳ್ತಾ ಹೋಗಿ, ಅದ್ಭುತವಾಗಿರ್ತದೆ, ಅನುಗ್ರಹ ಸಿಗುತ್ತೆ ಸರ್. ಫಸ್ಟ್ ಕ್ಲಾಸ್. ಗುರುಜಿ ಅವರು ಮೂಲ ವ್ಯಾಧಿ ಬಗ್ಗೆ ಹೇಳಿದ್ರು, ನನ್ನ ವ್ಯಾಧಿಯ ಮೂಲದ ಬಗ್ಗೆ ನಿಮ್ಗೆ ಕೇಳಿದ್ರು. ಆಕ್ಚುಲಿ ಒಂದಿದೆ, ಆಕ್ಚುಲಿ ನಿಜವಾದ ಮೂಲ ವ್ಯಾಧಿ ಅಂದ್ರೆ ಹಸಿವಂತೆ. ಹಬ್ಬ ಅಲ್ವಾ? ಯೋಚನೆ ಮಾಡಿ, ನಾವೆಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ. ನಿಜವಾದ ವ್ಯಾಧಿ ಅಂದ್ರೆ ಅದನ್ನ ತಂಬಿಸ್ಕೊಂಡ್ಬಿಟ್ರೆ ಸಾಕು. ಹೊಟ್ಟೆಯ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆಯ ಇದು ರುಚಿ ಸಾಲದೆಂದೇನೋ ವಿಧಿ, ಹೊಟ್ಟೆಯ ಕಿಚ್ಚಿನ ನೆಟ್ಟಿಹನು ನರನೋಳ್ ಅಂತ DVG ಹೇಳ್ತಾರೆ. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ, ಹೊಟ್ಟೆಯ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗಿತು, ನೀ ಪರರ ನಂಬಿ ಕರುಬುವೆಯೋ ಮಂಕುತಿಮ್ಮ. ಅದನ್ನೇ ವ್ಯಾಧಿಯ ಮೂಲ. ಅಸೂಯೆ, ಅಸಹನೆ, ಅಶಾಂತಿ, ಇವೇ ವ್ಯಾಧಿಯ ಮೂಲ. ಒತ್ತಡ, ಇವತ್ತು ಒತ್ತಡ, BP, ಶುಗರ್ ಎಲ್ಲದರ ಮೂಲ ವ್ಯಾಧಿಯ ಶುಗರ್ ಬರುತ್ತೆ ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಇದಿದೆ ಮಂತ್ರ, ನಂದಲ್ಲ. ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು,
ಸಕ್ಕರೆ ರೋಗನ ಸಕ್ಕರೆಯಿಂದಾನೆ ಹೆಚ್ಚು ಸಕ್ಕರೆ ತಿನ್ಬೇಕಂತೆ. ಯಾವ್ದು ಗೊತ್ತಾ ಅದು? ನೀವು ಎಷ್ಟು ಬೇಕಾದ್ರೂ ಸಕ್ಕರೆ ತಿನ್ನಿ, ಸಕ್ಕರೆ ರೋಗ ಬರೋದೇ ಇಲ್ಲ ನಿಮ್ಮ. ಆ ಸಕ್ಕರೆ ಯಾವುದು ಅಂದ್ರೆ ಕೃಷ್ಣನಾಮ ಸಕ್ಕರೆ. ಕೃಷ್ಣನಾಮನ ಸಕ್ಕರೆ ಅದ್ರ ಜೊತೆಗೆ ಪಾಯಸಕ್ಕೆ ಸೇರಿಸ್ಕೊಂಡು ಯಾವ ಶುಗರ್ ಹತ್ರ ಬರಲ್ಲ. ಕರೆಕ್ಟ್. ಬೆಳಗ್ಗೆ ಎದ್ದು ಕರೆಕ್ಟ್ ಸ್ನಾನ ಮಾಡಿ ಈ ಸಕ್ಕರೆ. ಇನ್ನೂ ಒಂದು ಇದೆ, ಇವ್ರು ಹೇಳ್ತಿದ್ದಂಗೆ ಗುರುಗಳು ಅವಾಗ ತಾನೇ ಹೇಳ್ತೀರಿ, ಇದು ಆಗಲ್ಲ ಅಂದ್ರೆ ಇದನ್ನ ಮಾಡಿ, ಇದು ಸಿಂಪ್ಲಿಫೈ ಮಾಡಿ. ಕೃಷ್ಣನಾಮ ಹೇಳಲ್ಲ ಅಂತಂದ್ರೆ ನಾನು ಕೃಷ್ಣ ನಂಬಲ್ಲ ಹಂಗೆ ಅಂತ ಅಂದ್ರೆ ಒಂದು ಕನ್ನಡ ಸಿನಿಮಾ ಬಂದಿತ್ತು. ಅದನ್ನ ನೀವು ಯೂಟ್ಯೂಬ್ನಲ್ಲಿ ದಿನಕ್ಕೆ 2 ಸಲ ನೋಡ್ಬಿಟ್ರೆ ನಮ್ಮ ಶುಗರ್ ಕಂಟ್ರೋಲ್ಗೆ ಬರುತ್ತಂತೆ. ಕನ್ನಡ ಸಿನಿಮಾ ನೋಡುದು. ಅದು ಯಾವುದು ಅಂದ್ರೆ ಗೋಧಿ ಅನ್ನ ಸಾಧಾರಣ ಮೈಕಟ್ಟು. ಗೋಧಿ ಅನ್ನ ತಿನ್ನೋದು ವೆಯ್ಟ್ ಕಡಿಮೆ, ಶುಗರ್ ಕಂಟ್ರೋಲ್. ಎಂತ ಅದ್ಭುತ ಡಯಟ್ ಅಲ್ವಾ ಅದು. ಗೋಧಿ ಅನ್ನ ತಿನ್ನೋದು ವೆಯ್ಟ್ ಕಡಿಮೆ ಮಾಡ್ಕೊಂಡು ವಾಕಿಂಗ್ ಅಷ್ಟೇ, ಸಿಂಪಲ್ ಆಗೋಯ್ತು. ಇದ್ದದರಲ್ಲಿ ಸಂತೋಷ ಪಡುವುದೇ ಇಲ್ಲ ನಾವು, ಅದೇ ನಮ್ಮ ವ್ಯಾಧಿಯ ಮೂಲ. 100% ಇದೆ ಮುಖ್ಯ ವ್ಯಾಧಿ. ಅವ್ನಿಗೆ ಅದಿದೆ, ಇವನಿಗೆ ಇದಿದೆ, ಅವ್ನಿಗೆ ಹಿಂಗಾಗ್ಬಿಟ್ಟ, ಅವ್ನು ಅದು ಇಟ್ಕೊಂಬಿಟ್ಟ ನನಗೇನಿಲ್ಲ ಅಂತ ನೋಡೋದು, ಕೊರಗೋದು ಕೊರಗಿ ನಮ್ಮ ಅಶಾಂತಿ ನಾವೇ ತಂದ್ಕೊಳ್ಳೋದು. ಇದೇ ವ್ಯಾಧಿಯ ಮೂಲ ವ್ಯಾಧಿ. ಈ ಹೊಸ ವರ್ಷದಲ್ಲಾದ್ರೂ ಅದನ್ನು ಬಿಟ್ಟು ಇದ್ದದ್ರಲ್ಲಿ ನನಗೆ ದೇವರು ಇಷ್ಟು ಕೊಟ್ಟಿದ್ದಾನೆ, ನಮಗಿಂತ ಕಡಿಮೆ ಹೀನಾಯ ಸ್ಥಿತಿಲಿ ಇರ್ತಕ್ಕಂಥವ್ರು ನೋಡಿ ಸಂತೋಷ ಪಡ್ಬೇಕಂತ. ನಾನಾದ್ರೂ ಈ ಮನೇಲಿ ಇದ್ದೀನಪ್ಪ, ಎಷ್ಟೋ ಜನ ಗುಡ್ಸ್ತಲ್ಲಿದ್ದಾರೆ, ಎಷ್ಟೋ ಜನ ಬೀದಿಯಲ್ಲಿದ್ದಾರೆ, ಫುಟ್ಪಾತಲ್ಲಿ ಮಲಗಿದ್ದಾರೆ ಅಂತಂದಾಗ ನನಗೆ ಸಂತೃಪ್ತಿ ಆಗುತ್ತೆ, ಆನಂದವಾಗುತ್ತೆ. ನನಗಿಂತ ಮೇಲಿರ್ತಕ್ಕಂಥ ಅರಮನೆಯಲ್ಲಿ ಇರ್ತಕ್ಕಂಥ ರಾಣಿನ ನೋಡ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡ್ರೆ ಅಲ್ವೇ? ಎಂಥ ಒಂದು ಹೋಲಿಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ಮಿತಿಯಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಸಂತೋಷದ ಮೂಲ ಅಂತ ಹಿರಿಯರು ಹೇಳಿದ್ದಾರಲ್ವೇ. ಮುಂದಿನ ರಾಶಿ ಹಾಗೆ ಕುಂಭಕ್ಕೆ ಹೊರಟೋಗೋಣ. ಕುಂಭದಲ್ಲಿ ರಾಹು ಇರ್ತಕ್ಕಂಥದ್ದು. ಓಕೆ, ಸ್ವಲ್ಪ ಭಯ ಜಾಸ್ತಿ ಇರುತ್ತೆ ಅವ್ರಿಗೆ. ರಾಹು ಅಂದ್ರೆ ಭಯಗ್ರಸ್ತ ಅಂತೇಳಿ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು ಯೋಚನೆಗಳು ಜಾಸ್ತಿ ಬರುತ್ತಂತೆ. ಅದೆಲ್ಲ ಏನೂ ಬೇಡ. ಓಕೆ, ಏನೂ ಆಗೋದಿಲ್ಲ. ಮತ್ತೆ ಸ್ವಲ್ಪ ಅಪಾರ್ಥ ಮಾಡ್ಕೊಳ್ತಕ್ಕಂಥದ್ದು. ಓಕೆ, ಹೆಂಡತಿ ಮೇಲೆ ಸೊ ಎರಡು ಅಪಾರ್ಥ ಮಾಡ್ಕೊಂಡು ಆರೋಗ್ಯ ಕಳ್ಕೊತಾರಂತೆ. ಅಂದ್ರೆ ಎರಡು ಮಾಡ್ಕೋಬಾರದು ಅಷ್ಟೇನೆ, ಏನು ಆಗೋದಿಲ್ಲ. ಆಯ್ತಾ? ನಮ್ಮ ಅರ್ಥವಾಗಿದ್ರೆ ಅಪಾರ್ಥ ಆಗೋದಿಲ್ಲ ಅಲ್ವಾ? ಅರ್ಥ ಚೆನ್ನಾಗಿ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಹಿಂಸೆ ಆಗ್ಬೋದು ಮಾನಸಿಕವಾಗಿ. ಎರಡು ಇದ್ದಾಗ ಹಿಂಸೆ ಖಂಡಿತ ಆಗುತ್ತೆ. ಓಕೆ, ಮತ್ತೆ ಜಲದಿಂದ ತೊಂದರೆ. ನೀರಿರೋ ಜಾಗದಲ್ಲಿ ಇವರು ಸ್ವಲ್ಪ ಓಡಾಡ್ಬೇಕು ಅಥವಾ ನಡೆದಾಡಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಓಡಾಡ್ತಕ್ಕಂಥದ್ದು ಒಳ್ಳೇದು. ಗಾಬರಿ ಬೇಡ ಅಂತಕ್ಕಂಥ. ಜಲಪಾತದ ನಿಂತ್ಕೊಂಡು ಸೆಲ್ಫಿ ಅದು ಖಂಡಿತ ಬೇಡ. ಓಕೆ, ಅದು ಮಹಾ ಅಪಾಯ ಅದು ಆಕ್ಚುಲಿ. ಹಾಗಾಗಿ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಚರ್ಮ ವ್ಯಾಧಿ, ಚರ್ಮಗಳನ್ನು ತುರ್ಕೆ ಅಥವಾ ಸಂಬಂಧಪಟ್ಟ ತೊಂದರೆಗಳು ಆಗ್ಬಹುದು. ಇದೊಂದು ಚೂರು ಏನಕ್ಕೆ ಇದೆಲ್ಲ ಅಂದ್ರೆ ಕುಂಭರಾಶಿಗೆ 7 ಸಮಯ ನಡೀತಾ ಇರ್ತಕ್ಕಂಥದ್ದು, ಜನ್ಮದಲ್ಲಿ ರಾಹು ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆಯ್ತ ಘಟನೆಗಳೆಲ್ಲ ನಡೀಬಹುದು. ಓಕೆ, ಹಂಗಂತೇಳಿ ಅಯ್ಯೋ ಬರೀ ಕೆಟ್ಟದ ಹೇಳಿದ್ರೆ ಇಷ್ಟೇ ನಮ್ಮ ಹಣೆ ಬರ ಅಂತ ಅನ್ನೋದಕ್ಕಿಂತ ವಿಶೇಷವಾಗಿ ಒಂದು ಪರಿಹಾರ ನೋಡ್ಬಿಡೋಣ. ಅದ್ಭುತವಾಗಿ ಅವರು ಏನ್ ಹೇಳ್ತೀವಿ, ನಾವು ಕೊಡೋದ್ರಲ್ಲಿ ಇರ್ತಕ್ಕಂಥ ಮಜಾ ಇನ್ನು ಯಾವ್ದ್ರಲ್ಲಿ ಇಲ್ಲ ಅಲ್ವಾ? ಓಕೆ, ತಾ ಅಂತಿದ್ರೆ ಆಯ್ತಾ, ಅದು ಯಾವತ್ತೂ ಮಜಾ ಸಿಗೋದಿಲ್ಲ ಜೀವನಕ್ಕೆ. ಏನೋ ಅದಕ್ಕೆ ಕೊನೆ ಇಲ್ಲ. ಕೊಡೋದಿದೆಯಲ್ಲ ಆಯ್ತಾ, ಅದು ನಿಸ್ವಾರ್ಥ ಅನ್ನೋದಿರ್ಬೇಕಂತೆ. ಆ ನಿಸ್ವಾರ್ಥನ ಇವರು ರೂಢಿಸ್ಕೋಬೇಕು. ನಿಸ್ವಾರ್ಥ ಅಂತ ಒಂದು ನೆನಪಾಯ್ತು ನನಗೆ. ಈ ಅದ್ಭುತ ಎಲ್ಲ ಆಗಲೇ ಅವರು ವೃಶ್ಚಿಕ ರಾಶಿ ಹೇಳಿದ್ರು, ಚೇಳಿದೆಯಲ್ಲ, ಆ ಚೇಳು ತನ್ನ ಬೆನ್ನನ್ನು ಹೊಡ್ಕೊಂಡು ಮಕ್ಕಳು ಹೊರಗಡೆ ಬರೋದು. ಅದು ಎಂತ ನಿಸ್ವಾರ್ಥ ನೋಡಿ. ಒಂದು ತಾಯಿ ಆದವಳು ಮಗು ಜೀವ ಕೊಡ್ಬೇಕಾದ್ರೆ ಅದೇ ಸಾಯುತ್ತೆ. ಅದು ನಿಸ್ವಾರ್ಥ ಅಲ್ವಾ? ನಾವು ಹೇಳ್ತೀವಿ ಅದು ಮಾಡ್ದೋ ಇದು ಮಾಡ್ದೋ ಅಂತೇಳಿ. ಒಂದು ಬೀಜ ಹೊಡೆದು ಮೇಲೆ ಮೊಳಕೆ ಹೊಡೆದು ಮರ ಬರುತ್ತೆ, ಬೀಜ ಹೋಯ್ತು ಆಯ್ತಾ? ಅದು ಎಂತ ಅದ್ಭುತವಾಗಿರ್ತಕ್ಕಂಥ ನಿಸ್ವಾರ್ಥ. ನಾವೇನು ನಿಸ್ವಾರ್ಥವಾಗಿದ್ದೀವಿ ಕೇಳಿದ್ರೆ ನಿಸ್ವಾರ್ಥ ಅಂತೀವಿ. ಈ ನಿಸ್ವಾರ್ಥನ ಇವ್ರು ಬಳಸ್ಕೋಬೇಕಂತೆ. ಏನಾಗತ್ತೆ ಅಂದ್ರೆ, ನಿಸ್ವಾರ್ಥ ಅಂದ್ರೆ ಏನು ಬೆಳೀತಿದಾರೆ ಬೆಳಿಲಪ್ಪ ಚೆನ್ನಾಗಿ ಆಯ್ತಾ, ಅದನ್ನ ಡೌಟ್ ಪಡಬಾರ್ದು. ಓಕೆ, ಅಲ್ಲಿ ಅಪಾರ್ಥ ಮಾಡ್ಕೊಬಾರ್ದು ಆಯ್ತಾ. ನಮ್ಮನ್ನೇನೋ ಓವರ್ಟೇಕ್ ಮಾಡಿದ್ರು ಆ ಅಪಾರ್ಥಗಳೆಲ್ಲ ಬಿಟ್ಟು ನಿಸ್ವಾರ್ಥವಾಗಿ ಮಕ್ಕಳ ಹತ್ರ, ಹೆಂಡತಿ ಹತ್ರ, ಸ್ನೇಹಿತರ ಹತ್ರ ಎಲ್ಲ ಬದುಕಿದ್ರೆ ಅದೇ ಈ ವರ್ಷದ ಅದ್ಭುತವಾಗಿರ್ತಕ್ಕಂಥ ಅವ್ರ ಆನಂದ ಕೊಡುತ್ತೆ. ಆದ್ರೂ ಒಂದು ಮಂತ್ರ ಅಂತ ಹೇಳಿ ತಗೊಂಡಾಗ ವಿಶೇಷವಾಗಿ ಅವ್ರಿಗೂ ಅಷ್ಟೇ ಸುಬ್ರಹ್ಮಣ್ಯನ ಮಂತ್ರ ಆಯ್ತಾ. ಓಂ ಕ್ರಾಂ ಕ್ರೀಂ ಕ್ಲೋಂ ಭೌಮಾಯ ನಮಃ ಅಂತೇಳಿ ಒಂದು ಮಂತ್ರ ಹೇಳ್ಕೋಬಹುದು. ಅದನ್ನ ಬಾಯಿಗೆ ಬರಲ್ಲ ಸ್ವಾಮಿ ಅಂತಂದ್ರೆ ಗಾಯತ್ರಿ ಮಂತ್ರ ತತ್ಪುರುಷಾಯ ವಿದ್ಮಹೇ ಮಹಾ ಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯತ್ ಅಂತ ಹೇಳ್ಕೋಬಹುದು. ಸ್ವಾಮಿ ಅದು ನಂಗೆ ಬರಲ್ಲ ಅಂತಂದ್ರೆ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳ್ಕೊಳ್ಳಿ ಸ್ವಾಮಿ
ಆಯ್ತಾ, ವಿಶೇಷವಾಗಿ. ಹಾಗೆ ಷಣ್ಮುಖ ಅಂತ ಹೇಳ್ಕೊಳ್ಳಿ, ಷಣ್ಮುಖ ಅಂತ ಹೇಳ್ಕೊಳ್ಳಿ, ಶರವಣ ಭವ ಅಂತ ಹೇಳ್ಕೊಳ್ಳಿ, ಕಾರ್ತಿಕೇಯ ಆಯ್ತಾ, ಕಾರ್ತಿಕೇಯ ಅಂತ ಹೇಳ್ಕೊಳ್ಳಿ. ಆಯ್ತಾ, ಏನ್ ಹೇಳ್ತಿರೋ ಅದನ್ನ ಪದೇ 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 ಹೇಳ್ತಕ್ಕಂಥದ್ದೇ ಜಪ. ಅಂದ್ರೆ ಜನ್ಮಾಂತರ ಪಾಪಗಳನ್ನ ಕಳಿತಕ್ಕಂಥದ್ದು ಜಪ. ಆಯ್ತಾ, ಸೊ ಪುನಃ 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 ಹೇಳಿ ಅಷ್ಟೇನೆ, ಕರೆಯೋದಷ್ಟೇ. ಜಪ ಅಂದ್ರೆ ಅವನ್ನ ಕರೆಯೋದು, ನನ್ನ ಹತ್ರ ಬಾ, ನನ್ನ ಹತ್ರ ಬಾ ಅಂತೇಳಿ. ಸೊ ಬಂದಾಗ ಒಂದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಂಪು ಕಣಗಲೆ ಹೂ ಸಾಧ್ಯ ಆದ್ರೆ, ಅದು ಹಾಗಲ್ಲ ಅಂತಂದ್ರೆ ಒಂದು 9 ಪ್ರದಕ್ಷಿಣೆ ನಮಸ್ಕಾರ ಇದನ್ನ ಹಾಕೊಂಡು ಮನೆ ಸರಿ ಆಗ್ತದೆ, ಒಳ್ಳೇದಾಗ್ತದೆ. ಗುಂಡ್ರೆ ನೀವು ತುಂಬಾ ಜಪ ಮಾಡ್ತೀರಂತೆ. ಕೃಷ್ಣನೇ ಭಗವದ್ಗೀತೆಯಲ್ಲಿ ಯಜ್ಞಾನಾಂ ಜಪ ಯಜ್ಞೋಹಂ ಹೌದು ಅಲ್ವಾ? ಹೌದು, ಯಜ್ಞಗಳಲ್ಲೆಲ್ಲ ನನ್ನ ವಿಶೇಷ ಜಪ ನಾನ್ ಜಪ ಅಂತಾನೆ ಅಲ್ವಾ? ಅದು ಬಹಳ 108 108 1008 ಹೌದು, 54 108 28 36 108 ಬಹಳ ಅರ್ಥ ಅಪಾರ್ಥ ಅಂತ ಹಿಂಗೆ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ, ನಿಜವಾದ ಎಷ್ಟು ಚೆನ್ನಾಗಿದೆ. ಬೇರೆ ಮೇಲ್ಗಡೆ ಇರೋನ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಪರ ಅರ್ಥ ಅಂತೆ. ಪರಾರ್ಥನೇ ಪಾರ್ಥ. ಪರಾರ್ಥ ಆದ್ರೆ ನಾವು ಆ ಪರಮಾತ್ಮನೇ ನಮಗೆ ಸಾರಥಿ ಆಗ್ತಾನೆ, ಅದಕ್ಕೆ ಪಾರ್ಥ ಸಾರಥಿ. ಜಿ ಪಿ ರಾಜರತ್ನಂ ರತ್ನನ್ ಪದಗಳಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಥ ಮಾಡ್ಕೊಂಡು ಹಿಂಗಲ್ಲ ಹಂಗೆ ಅನ್ನೋರ್ ಮಾತು ಗಂಗೆ, ಅರ್ಥ ಆಗದಿದ್ರು ಸಿಕ್ಕದಂಗ ಅನ್ನೋದು ಚಂದ್ರನ್ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅದು ನಮ್ಮ ದೇಶನೇ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಮ್ಮ ಭಾರತ್ ಅರ್ತ್ ಮೂವರ್ಸ್ ಅಂತ ಅರ್ಥ ಮಾಡ್ಕೊಂಡು ನಾವು ಮೂವ್ ಆಗ್ತೀವಿ. ಭಾರತ್ ಅರ್ತ್ ಮೂವರ್ಸ್ ಬಹಳ ಅದ್ಭುತವಾಗಿದೆ. ಕೊನೆಯ ರಾಶಿ ಇನ್ನು ಕೊನೆಯ ರಾಶಿ ಮೀನರಾಶಿಯವರು. ಕುತೂಹಲದಿಂದ ಪಾಪ ಅವರಿಗೆ ಹಣೆ ಬರ ಮೇಷದಿಂದ ಮೀನವರೆಗೂ ಕಾಯ್ಬೇಕು. ಹೌದು, ಅಂದ್ರೆ ಅವ್ರ ತಾಳ್ಮೆ ಇರ್ಬೇಕು ಫಸ್ಟ್ ಅಲ್ವಾ? ಆ ತಾಳ್ಮೆ ಇದ್ರೆ ಸಾಕಂತ ಅದೇ ಪರಿಹಾರ ಅವ್ರಿಗೆ. ತಾಳ್ಮೆನೇ ಪರಿಹಾರ. ಅವ್ರಿಗೆ ತಾಳ್ಮೆ ಇರಲ್ಲ, ಅದೇ ಪ್ರಾಬ್ಲಮ್ ಆಕ್ಚುಲಿ. ಮೀನ ಆಯ್ತಾ, ಓಡಾಡ್ತಿರ್ತಾರೆ, ಅಯ್ಯೋ ಇನ್ನು ಬರ್ಲಿಲ್ಲ ನಮ್ದು, ಅಯ್ಯೋ ಇನ್ನು ನನ್ ಬರ್ಲಿಲ್ಲ, ಇದಾಗ್ಲಿಲ್ಲ ಅದಾಗ್ಲಿಲ್ಲ ಅಂತ ಓಡಾಡ್ತಾ ಇರ್ತಂತೆ. ಸೊ ಹಾಗಾಗಿ ಅವ್ರಿಗೆ ತಮ್ಮ ಆಕಾಂಕ್ಷೆಗಳೆಲ್ಲ ಏನಿದೆ ಆಯ್ತಾ, ಅದು ಸ್ವಲ್ಪ ನಿಧಾನಕ್ಕೆ ಎಲ್ಲ ನೆರವೇರುತ್ತಂತೆ. ಓಕೆ, ಆರೋಗ್ಯದಲ್ಲಿ ಸ್ವಲ್ಪ ಒತ್ತಡ ಮಾಡ್ಕೊಳ್ತಾರೆ. ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು, ಕಾಲು ಹುರಿ, ಕಾಲು ನೋವು ಆಗ್ತಕ್ಕಂಥದ್ದು. ಓಕೆ, ಇದೆಲ್ಲ ಆಗ್ಬೋದು. ಮತ್ತೆ ಈ ಹೊಟ್ಟೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾಗಿ ಊಟ ತಿಂದೇ ಆಗ್ತಕ್ಕಂಥದ್ದು ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಊಟದ ಬಗ್ಗೆ ಅವ್ರಿಗೆ ತುಂಬಾ ಗಮನ ಇರಲಿ. ವೃತ್ತಿನಲ್ಲಿ ಸ್ವಲ್ಪ ಒತ್ತಡ ಆಗ್ಬೋದು, ಅಂದ್ರೆ ವೃತ್ತಿ ಚೆನ್ನಾಗಿರುತ್ತೆ ಆಯ್ತಾ, ಅಲ್ಲಿ ಜಾಸ್ತಿ ಮೇಲಧಿಕಾರಿಗಳಿಂದ ನೀನು ಇಷ್ಟು ಮಾಡು ಅಷ್ಟು ಮಾಡು ಅಂತ ಹೇಳಿದಾಗ ಇವ್ರು ಮಾಡೋಕ್ಕಾಗದೆ ಒದ್ದಾಡ್ತಾರಂತೆ. ಅದೊಂಚೂರು ವಿಶೇಷವಾಗಿ ಕಾಣ್ಬೋದು. ಮತ್ತೆ ಈ ಕಾನೂನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಅವ್ರಿಗೆ ಒಳ್ಳೇದಾಗತ್ತೆ. ಇದೆಲ್ಲ ಆಮೇಲೆ ಕೊನೆಯ ರಾಶಿಯರಿಗೆ ಕೊನೆಯದು ವಿಶೇಷವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ, ಇವ್ರಿಗೆ ಒಂದು ಪಾಪ ಎಲ್ಲ ಒಳ್ಳೇದು ಮಾಡಿರ್ತಾರೆ, ಅವರು ತುಂಬ ಒಳ್ಳೇದು ಮಾಡಿರ್ತಾರೆ. ಬಟ್ ಅವ್ರಿಗೆ ಅಪಾರ್ಥ ಮಾಡ್ಕೊಂಡು ತುಂಬ ಕೆಟ್ಟದಾಗಿ ನಡೆಸ್ಕೋತಾ ಇರ್ತಾರೆ, ಅಥವಾ ಶಾಪ್ಗಳು ಹಾಕೋದು ಅಥವಾ ನಡೆಸ್ಕೊಳ್ಳೋದು, ಅಥವಾ ತುಂಬ ನೋವು ಮಾಡ್ತಿರ್ತಕ್ಕಂಥದ್ದು. ಇವ್ರು ಒಳ್ಳೇದೇ ಇರ್ತದೆ, ಒಳ್ಳೆತನನೇ ಬದುಕ್ತಿರ್ತಾರೆ ಇವರು. ಅಂಥವ್ರಿಗೆ ಈ ಸಮಯದಲ್ಲಿ ಈ 3 ತಿಂಗಳಲ್ಲಿ ಇವ್ರು ಖುಷಿ ಪಡ್ತಕ್ಕಂಥ, ಆನಂದ ಪಡ್ತಕ್ಕಂಥದ್ದು ಅವ್ರ ಕಣ್ಮುಂದೆ ಒಂದಷ್ಟು ನಡೆಯುತ್ತಂತೆ ಆಯ್ತಾ. ಸೊ ಅವಾಗ ನೆಮ್ಮದಿ ಸಿಗುತ್ತಂತೆ. ಭಗವಂತ ನೀನ್ ಇದ್ಯಾ ಕಣಯ್ಯ, ಈ ಮಾತು ಅವ್ರ ಬಾಯಿನಲ್ಲಿ ಬರುತ್ತೆ. ಇಷ್ಟು ವರ್ಷ ನನ್ನ ಕಾಡಿಸಿದ್ರಲ್ಲ ನೋಡಿ, ಇವತ್ತು ನನಗೆ ಕಾಡಿಸಿದವ್ರಿಗೆ ಈ ಶಾಸ್ತಿ ಆಗಿದೆ ಅಂತೇಳಿ ಖುಷಿ ಪಡ್ತಾರಂತೆ. ಸೊ ಇಷ್ಟು ವಿಶೇಷವಾಗಿ ಈ ಮೀನರಾಶಿಯವರಿಗೆ ಪರಿಹಾರ ಅದ್ಭುತವಾಗಿರ್ತಕ್ಕಂಥದ್ದು 3. ಒಂದು ಕೃಷ್ಣನ ಆರಾಧನೆ ಜೊತೆಗೆ ಶಿವನ ಆರಾಧನೆ, ಎರಡು ಒಟ್ಟಿಗೆ ಮಾಡಬೇಕು. ಕೃಷ್ಣನ ಆರಾಧನೆ ಮಾಡಬೇಕು, ಶಿವನ ಆರಾಧನೆ ಮಾಡಬೇಕು. ಅದ್ರ ಜೊತೆಗೆ ನಾವು ಒಂದು ಕ್ಷಮೆನ ಕೇಳ್ಕೋಬೇಕಂತ. ನಾವು ಎಲ್ಲ ಆದ್ಮೇಲೆ ಅಚ್ಯುತಾನಂತ ಗೋವಿಂದ ಅಂತೇಳಿ ಕ್ಷಮೆನ ಕೇಳ್ತೀವಿ. ಆ ಮಂತ್ರದ ವಿಶೇಷವಾಗಿರ್ತಕ್ಕಂಥದ್ದು ನಾವು ಏನೇ ಮಾಡಿದ್ರು ಕ್ಷಮೆ ಇರ್ಲಪ್ಪ ಅಂತೇಳಿ. ಹಾಗಾಗಿ ಅಚ್ಯುತಾನಮ ಅನಂತಾನಮ ಗೋವಿಂದ ಈ ಮಂತ್ರ ಸದಾ ಹೇಳ್ಕೊಳ್ತಕ್ಕದ್ದು. ಟೈಮ್ ಇದೆ ಅಂದ್ರೆ ಬರೀರಿ ಕುತ್ಕೊಂಡು, ಬರ್ಕೊಳ್ಳಿ ಆಯ್ತಾ, ಆಗಿಲ್ವಾ ಹೇಳ್ಕೊಳ್ಳಿ ಆಯ್ತಾ. ಎರಡೂ ಮಾಡಿದ್ರೆ ಇನ್ನೂ ಉತ್ತಮ. ಈ ಪರಿಹಾರ ಮಾಡೋದ್ರಿಂದ ಅದ್ಭುತವಾಗಿದೆ. ಕೃಷ್ಣನ ಮಂತ್ರ ಹೇಳಿ ಆಯ್ತಾ. ಕೃಷ್ಣನ ಜಗದ್ಗುರು ಆಯ್ತಾ, ಅವನು ಫಿಲಾಸಫಿ ಗುರು ಆಯ್ತಾ, ಇನ್ನೊಬ್ಬನಿಗೆ ಶಿಷ್ಯ, ಇನ್ನೊಬ್ಬನಿಗೆ ತಮ್ಮ ಅಲ್ವಾ, ಎಲ್ಲನೂ ಅವನು ಕೃಷ್ಣ ಅಂತ ಇಟ್ಕೊಂಡ್ಬಿಟ್ರೆ ಅವನು ಹೀಗೆ ಅಂತ ಹೇಳಿ ಸಂಬೋಧನೆ ಮಾಡಕ್ಕಾಗಲ್ವಂತೆ. ಎಲ್ಲಾ ತರ ಹೇಗೆ ಬೇಕಾದ್ರೂ ನೋಡ್ಬೋದಂತೆ ಅವನ್ನ. ಹಾಗಾಗಿ ಆ ಕೃಷ್ಣನ ಒಂದು ವಿಗ್ರಹ ಇಟ್ಕೊಳ್ಳಿ ಆಯ್ತಾ, ನೀನೇ ಎಲ್ಲ ಅಂತಕ್ಕಂಥದ್ದು ಆರಾಧನೆ ಮಾಡ್ತಾ ಹೋಗಿ. ಅವನ ಜೊತೆಗೆ ಈಶ್ವರನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು, ಪಂಚಾಕ್ಷರಿ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು. ಶಿವ ಅಂದ್ರೆ ಧ್ಯಾನ ಅಂತ ಹೇಳಿ ಅಷ್ಟೇ, ಕೃಷ್ಣ ಅಂದ್ರೆ ಜ್ಞಾನ ಅಂತ ಹೇಳಿ ಅಷ್ಟೇನೆ. ಅದಕ್ಕೆ ಹೇಳುದು ರಾಮನ ನಡೆ, ಕೃಷ್ಣನ ನುಡಿ ಆಯ್ತಾ. ಸೊ ಈ ಎರಡನ್ನ ಅದ್ಭುತವಾಗಿ ರೂಢಿಸ್ಕೊಂಡು ಹೋದ್ರೆ ಅವ್ರ ಜೀವನ ಬಂಗಾರ ಆಗುತ್ತೆ. ಇವೆಲ್ಲವೂ ಕೂಡ ಪರಾಭವ ಸಂವತ್ಸರದವರೆಗೂ ಮಾತ್ರ. ಖಂಡಿತ ಖಂಡಿತ. ಮತ್ತು ಅವರವರ ಗ್ರಹ ಬಲಗಳು ಅವೆಲ್ಲ ಬೇರೆ ಬೇರೆ ವ್ಯತ್ಯಾಸ. ವಿಶೇಷವಾಗಿ ನಾವು ಯಾವತ್ತು ಎಲ್ಲೂ ಕುತ್ಕೊಂಡು ಹೇಳಿದ್ರು
ದಿವಸ ಭವಿಷ್ಯ, ವರ್ಷ ಭವಿಷ್ಯ, ತಿಂಗಳ ಭವಿಷ್ಯ ಇದೆ, ಅದು ನಡೆಯೋದಿಲ್ಲ. ಇದು ನಿಮಗೆ ಮಾರ್ಗದರ್ಶನ ಅಷ್ಟೇ ಅಷ್ಟೇ. ಯಾಕಂದ್ರೆ ನಿಮ್ಮ ದಶಾಭುಕ್ತಿಗಳು, ಅಂತರ್ಭುಕ್ತಿಗಳು, ತ್ರಿಭುಕ್ತಿಗಳು ಮತ್ತೆ ಲಗ್ನ, ನವಾಂಶ ಇದೆಲ್ಲವೂ ಆಧಾರವಾಗಿ ಇಟ್ಕೊಂಡು ಒಂದು ಜಾತಕನ ಅವಲೋಕನ ಮಾಡಿದಾಗ ಮಾತ್ರ ಗೊತ್ತಾಗತ್ತೆ ನಿಜ. ನಿಮ್ಗೆ ಹೀಗಾಗತ್ತೆ, ಈಗ ಆಗಬಹುದು ಅಂತಕ್ಕಂಥ ವಿಚಾರ ಹೇಳ್ಬೋದು. ಜನರು ಸಾಮಾನ್ಯವಾಗಿ ಮೇಷರಾಶಿ ಇಷ್ಟೇ. ಅದನ್ನ ದಶಭುಕ್ತಿ ಏನಿದೆ ಗೊತ್ತಿಲ್ಲ. ಇದನ್ನ ಭಯ ಬೀಳಬಾರ್ದು. ಹೌದು. ಹೇಗ್ ತಗೋಬೇಕು ಅಂದ್ರೆ ದಾರಿದೀಪವಾಗಿ ತಗೋಬೇಕು. ಬಹಳ ಒಳ್ಳೆ. ಈ ತಿಂಗಳಲ್ಲಿ, ಈ ವರ್ಷದಲ್ಲಿ ಹೇಗ್ ನಡೆಯುತ್ತಪ್ಪ, ನಡೀಲಿ ಪರವಾಗಿಲ್ಲ, ಅದು ಪರಿಹಾರ ಇದೆಯಲ್ಲ, ನಿಜ ಅಲ್ವಾ? ಹೊಟ್ಟೆ ನಾವು ಬರ್ಲಿ ಬಿಡಿ, ಹಂಗಂತ ರೋಡಲ್ಲಿ ತಿನ್ನಲ್ಲ, ಅದನ್ನ ಅವಾಯ್ಡ್ ಮಾಡ್ತೀನಿ, ಮನೆ ತಿಂತೀನಿ, ಯಾಕೆ ಬರುತ್ತೆ ಅಲ್ವಾ? ಬಹಳ ಒಳ್ಳೆ ಈ ಪಾಸಿಟಿವ್ ಆಗಿ 2026 ಆಯ್ತಾ, ಒಂದು ಅನ್ಕೋಬೇಕು, ಜಾತಕ ಜ್ಯೋತಿಷ್ಯ ಏನಾರು ಹೇಳ್ಕೊಳ್ಳಿ, ಧರ್ಮ ಬಿಟ್ಟು ನಾ ಹೋಗಲ್ಲ, ಸತ್ಯವನ್ನು ಬಿಟ್ಟು ಹೋಗಲ್ಲ, ಸತ್ಯವನ್ನು ಬಿಟ್ಟು ಹೋಗಲ್ಲ, ತೊಂದರೆ ಮಾಡೋದಿಲ್ಲ. ಓಕೆ, ಯಾಕಂದ್ರೆ ಶಾಸ್ತ್ರ ಹೇಳೋದು ಇಷ್ಟೇನೆ. ನೀವು ನಮ್ಮ ಧರ್ಮ, ಸನಾತನ ಧರ್ಮನೇ ವಿಶೇಷ. ಏನು ಸನಾತನ ಧರ್ಮ ಇಷ್ಟ ಹೇಳುತ್ತೆ, ನೀವು ಎಲ್ಲಾ ಧರ್ಮವನ್ನು ನೋಡಿ ಆಧರಿಸಿ ಆರಾಧನೆ ಮಾಡಿ, ನೀವು ಜೀವಿಸು ಅಂತ ಹೇಳಿ ಆಯ್ತಾ. ಮತ್ತೆ ಜೊತೆಗೆ ನೀವು ಯಾವುದನ್ನ ಎಲ್ಲೂ ಕೃಷ್ಟವಾಗಿ ಕಾಣಬೇಡ ಆಯ್ತಾ, ನಿನ್ನ ಕೆಳಮಟ್ಟದಲ್ಲಿ ನೋಡಬೇಡ ಅದನ್ನ ಆಯ್ತಾ. ನಿನ್ನ ಕೆಳದಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ ಸಹಾಯ ಮಾಡು. ಓಕೆ, ನಿನ್ನ ಅರ್ಥ ಮಾಡ್ಕೊ, ಎಲ್ಲದಕ್ಕಿಂತ ಮೂಲವಾಗಿ ನನ್ನನ್ನು ಅರ್ಥ ಮಾಡ್ಕೊ. ಶುದ್ಧ ಜೀವನವನ್ನ ನಮ್ಮ ಹೊಸ ವರ್ಷದ ಅಜೆಂಡಾ ಏನಾಗಿರ್ಬೇಕು ಅಂತ, ಅಜೆಂಡಾ ಏನಾಗಿರ್ಬೇಕು, ಆ ಧರ್ಮದ ವಿಷಯ ಹೇಳಿದ್ರಿಂದಾನೇ ಅದನ್ನೇ ಸಮ್ ಅಪ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಾನು. ಆ ಧರ್ಮ ಅನ್ನೋದ್ರೊಳಗೆ ಕೆಲವು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಗಳು ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ, ಬಟ್ ತಿರ್ಗಾ ಅಲ್ಲಿ ಮಾಡಿದ್ದಾನೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದೆಯಲ್ಲ, ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನೀವು ರಕ್ಷಿತವಾಗಿ ಅಂತ ಅದನ್ನ ಅರ್ಧ ಕೋಟ್ ಮಾಡ್ತೀವಿ ನಾವು. ಇನ್ನೊಂದಿದೆ ಅಲ್ಲಿ, ಧರ್ಮೋ ರಕ್ಷತಿ ರಕ್ಷಿತ ಧರ್ಮ ಏವೋ ಹತೋ ಹಂತಿ ಅಂತ. ಅದು ಬಹಳ ಇಂಪಾರ್ಟೆಂಟ್. ಯಾರು ಧರ್ಮನ ಸಾಗಿಸ್ತಾರೋ ಅದು ಧರ್ಮ ಹತ ಮಾಡುತ್ತೆ. ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ಮಾಡ್ತೀವಿ ಅಲ್ವಾ. ಅದರಿಂದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಒಂದ್ ಕಡೆ ಇರುತ್ತೆ. ಕೊನೆಯಲ್ಲಿ ನಮ್ ಧರ್ಮ ಎಲ್ಲ ಮಾಡಿದ್ಮೇಲೆ ಈ ಧರ್ಮದ ಬಗ್ಗೆ ಇನ್ನೊಂದು ಚಿಕ್ಕದಾಗಿ ಹೇಳ್ಬೇಕು ಅಂದ್ರೆ, ಒಂದ್ಸಲಿ ಒಬ್ಬನಿಗೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು ಅಂತ ಇಷ್ಟ. ಅವನಿಗೆ ಯಾರನ್ನು ಕೇಳಿದ್ರೆ ಅದರಲ್ಲಿ 700 ಶ್ಲೋಕಗಳಿದೆ, 18 ಚಾಪ್ಟರ್ಗಳಿದೆ ಅಂತ. ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತ ಗುರುಗಳ ಹತ್ರ ಹೋದ. ಗುರುಗಳೇ, ನನಗೆ ಭಗವದ್ಗೀತೆ ತಿಳ್ಕೋಬೇಕು ಅಂತ ಇಷ್ಟ, ಎಸೆನ್ಸು ನನಗೆ ಅಷ್ಟೊಂದು ಟೈಮ್ ಇಲ್ಲ, ನಾನು ಸಾಫ್ಟ್ವೇರ್ ಇಂಜಿನಿಯರು, ಅದರೊಳಗೆ ಸಿಂಪಲ್ ಆಗಿ ಸಮರೈಸ್ ಮಾಡಿ ಕೃಷ್ಣ ಏನು ಹೇಳಿದಾನೆ ಅಷ್ಟೇ ಹೇಳಿ, ಮಿಕ್ಕದವರೆಲ್ಲ ಏನು ಹೇಳಿದಾರೆ ನಮಗೆ ಸರಿ. ಇವ್ರು ನಾಳೆ ಪಾಪ ಅಂದರು. ನಾಳೆ ಹೋಗಿ ಅಲ್ಲಿ ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ, ಅರ್ಜುನ ಉವಾಚ ಅಂತ ಇತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಭಗವಾನ್ ಉವಾಚ ಅಂತ ಎಷ್ಟಿದೆ ಅಷ್ಟು ಮಾತ್ರ ಹೇಳೋಣ ಅಂತ ನೋಡಿದ್ರೆ ಅದೇ 554 ಶ್ಲೋಕ ಬೇಕಾ ಅಂದರು. ಅಷ್ಟೊಂದೆಲ್ಲ ಟೈಮ್ ಇಲ್ಲ. ಸರಿ ನಾಳೆ ಬಾ ಅಂದರು. ನಾಳೆ ಬಂದ. ಭಗವದ್ಗೀತೆ ರೆಡಿ, ಕೂತ್ಕೊ ಹೇಳ್ತೀನಿ ಭಗವದ್ಗೀತೆ ಎಸೆನ್ಸ್. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ. ಸರಿ ಆಮೇಲೆ ಅಂದ. ಆಮೇಲಲ್ಲ ಅಷ್ಟೇ ಭಗವದ್ಗೀತೆ ಅಷ್ಟೇನಾ? ಹೌದು, ಇಲ್ಲಿ ನೋಡಿ ಎಸೆನ್ಸ್ ಅಷ್ಟೊಳಗಿದೆ. 18 ಅಧ್ಯಾಯದು ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇದರಲ್ಲಿ ಕಾಮನ್ ವರ್ಡ್ ಯಾವುದು? ಕ್ಷೇತ್ರ. ಕ್ಷೇತ್ರ ಅಂದ್ರೆ 2 ಅರ್ಥ. ಒಂದು ನಾವಿರೋ ಜಾಗ, ಇನ್ನೊಂದು ನಮ್ಮ ದೇಹ. ಕ್ಷೇತ್ರೇ ಕ್ಷೇತ್ರೇ ಧರ್ಮಂ ಕುರು. ಧರ್ಮದಿಂದ ನಡ್ಕೊಂಡು ಹಿಂಗೋಗಿ ಎಲ್ಲ ಬರುತ್ತೆ. ಇದಿಷ್ಟೇ ಭಗವದ್ಗೀತೆ. ಇದು ನಮ್ಮ 26ನೇ ವಯಸ್ಸಿನ ವರ್ಷದ ಅಜೆಂಡಾ ಆಗಿರ್ಬೇಕು ಅಂತ ಧರ್ಮ ಕ್ಷೇತ್ರ. ಚೆನ್ನಾಗಿ ಪ್ರಪಂಚಕ್ಕೆ ಬೇಕಾಗಿರತಕ್ಕಂಥದ್ದು ಇವತ್ತು ಮಾನವ ಧರ್ಮ. ಮನುಷ್ಯನಾಗಿ ನೋಡ್ತಕ್ಕಂಥ, ಮನುಷ್ಯನಾಗಿ ಬದುಕ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡ್ಬೇಕು. ಯಾಕೆ ದ್ವೇಷ, ಯಾಕೆ ಆಕ್ರೋಶ, ಯಾಕೆ ಅಸೂಯೆ ಅಲ್ವೇ? ರಾಷ್ಟ್ರಗಳ ನಡುವೆ ಕಿತ್ತಾಟ, ದೇಶಗಳ ನಡುವೆ ಕಿತ್ತಾಟ, ಮನೆಯಲ್ಲೇ ಕಿತ್ತಾಟ, ಮನೆಯಲ್ಲೇ ಮನಸ್ಸುಗಳ ಮಧ್ಯೆ ಗೋಡೆಗಳು. ಎಷ್ಟೊಂದು ಮನೆಯಲ್ಲಿರ್ತಕ್ಕಂಥವ್ರು ಮಾತಾಡ್ಬೇಕು, ಊಟಕ್ಕೆ ಬಾ ತಿಂಡಿ ಬಾ ಅಂತಂದ್ರೆ ಮೊಬೈಲ್ ಮೆಸೇಜ್ ಆಗ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣವಾಗಿದೆ. ಇನ್ನೆಲ್ಲಿ ಶಾಂತಿ ಇರುತ್ತೆ ಅಲ್ವೇ? ಸೊ ಅಭಿವೃದ್ಧಿ ಹೆಸರು ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನಾಗ್ತಿದೀವಿ? ಪರಿಸರವನ್ನು ನಾಶ ಮಾಡ್ತಿದ್ದೀವಿ, ಮರಗಳನ್ನ ನಾಶ ಮಾಡ್ತಿದ್ದೀವಿ. ಕಾಡು ಪ್ರಾಣಿಗಳು ನಾಡಿಗೆ ಬರ್ತೀವಿ ಹುಡ್ಕೊಂಡು, ಆಹಾರವನ್ನು ಹುಡ್ಕೊಂಡು, ಅವ್ರ ಕಾಡುಗಳು ನಾವು ಕಿತ್ಕೊಂಡು ತಿಂತಾ ಇದೀವಿ. ಅಂದ್ರೆ ಎಷ್ಟು ಮಟ್ಟಿಗೆ ಮನುಷ್ಯ ಸ್ವಾರ್ಥನಾಗ್ತಿದ್ದಾನೆ ಅಂತ. ಅಂದ್ರೆ ವರ್ಷ ಬರುತ್ತೆ, ಬರಲ್ಲ ಅಂತಲ್ಲ, ಆದ್ರೆ ಹೊಸದಾಗ ನಾವ್ ಏನನ್ನ ಅಳವಡಿಸ್ಕೊಂಡಿದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಲ್ವೇ? ಒಟ್ಟಿನಲ್ಲಿ 2026ರಲ್ಲಿ ಎಷ್ಟು ನಾವು ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಚಿಂತನೆ ಮಾಡಬಹುದು ಅನ್ನೋದನ್ನು ನೀವು ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಿ. ಅದನ್ನು ಲಘು ಹಾಸ್ಯದ ಮೂಲಕವಾಗಿ ಜೀವನೋತ್ಸಾಹವನ್ನು ತುಂಬಿಕೊಟ್ಟಿದ್ದೀರಿ. ಶ್ರೀನಿವಾಸ್ ಗುರೂಜಿಯವರಂತೂ ಯಾವುದೇ ರೀತಿಯಲ್ಲಿ ಭಯಪಡದಂತೆ, ಎದುರಿಸದಂತೆ ಸರಳವಾದ ಸೂತ್ರಗಳನ್ನು ಕೊಡೋದ್ರ ಮೂಲಕವಾಗಿ ಇದನ್ನು ಅರ್ಥ ಮಾಡ್ಕೋ, ಸುಖ ಜೀವನವನ್ನು ಮಾಡು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಶೇಷವಾದಂತಹ ಕಾಫಿ ಕಟ್ಟೆ. ನೋಡಿ, ವರ್ಷ ಬರುತ್ತೆ, ವರ್ಷ ಉರುಳುತ್ತೆ. ಹೊಸ ವರ್ಷ ಬಂತು ಅಂದರೆ ಅದು ಸಂಭ್ರಮದ ಜೊತೆಗೆ ನಮ್ಮನ್ನು ಎಚ್ಚರಿಸುವಂಥದ್ದು. ನಮಗೆ ವಯಸ್ಸಾಯಿತು ಅಂತ ನಾವು ಒಂದು ವರ್ಷವನ್ನು ಕಳೆದು ಬಿಟ್ಟಿದ್ದೇವೆ, ಮತ್ತೊಂದು ವರ್ಷಕ್ಕೆ ಬಂದಿದ್ದೇವೆ. ಅಂದರೆ ನಮ್ಮ ಬೆನ್ನಿಗೆ ಅಂಟಿಕೊಂಡಿರುವಂಥ ಸಾವಿನ ಸಮೀಪಕ್ಕೆ ಹೋಗ್ತಾ ಇದ್ದೇವೆ ಅಂತ.
ಸಾವನ್ನ ಸಾರ್ಥಕಪಡಿಸಿಕೊಳ್ಬೇಕು ಅಂತಂದರೆ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಬೇಕು. ನಾವಿಡುವ ಪ್ರತಿ ಹೆಜ್ಜೆಯನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸಾರ್ಥಕವಾಗಿ ಇಡುವಂತೆ ಮಾಡಬೇಕು. ಅದೇ ನಿಜವಾದ ಬದುಕು. ಮತ್ತೊಬ್ಬರಿಗೆ ತೊಂದರೆ ಕೊಡದ ಹಾಗೆ ಇದ್ದದ್ದರಲ್ಲಿ ನಾವು ಮನುಷ್ಯರಾಗಿ ಬದುಕಿದರೆ ಅದಕ್ಕಿಂತ ಉಪಕಾರ ಮತ್ತೊಂದಿಲ್ಲ. ಹಾಗಾಗಿ ನಕಾರಾತ್ಮಕವಾದ ಚಿಂತನೆಗಳು ಬಿಟ್ಟು ಸಕಾರಾತ್ಮಕವಾದ ಚಿಂತನೆಗಳು ಅಳವಡಿಸಿಕೊಂಡು ಇದ್ದದ್ದರಲ್ಲಿ ಸಂತೋಷವನ್ನು ಸಂತೃಪ್ತಿಯನ್ನು ಪಡುವಂತಾಗಲಿ ಅನ್ನುವುದೇ ಈ ಹೊಸ ವರ್ಷದ ನಮ್ಮ ಆಶಯ. ನಮಸ್ಕಾರ.